ಪ್ರಾರ್ಥನೆ ಮಾಡಿಕೊಳ್ಳುವ. ಮಂಚಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ 108 ದಿನಗಳ ಸಂಧ್ಯಾ ಭಜನೆ, 108 ದಿನಗಳ ಶ್ರೀರಂಗಪೂಜೆ, ಅನ್ನದಾನಾದಿ ಕಾರ್ಯಕ್ರಮಗಳನ್ನು ಭಗವಂತನ ಸನ್ನಿಧಾನಕ್ಕೆ ಸಮರ್ಪಿಸುವುದು ಅಂತ ಸಂಕಲ್ಪ ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಈ ಸೇವೆಯನ್ನು ನಡೆಸ್ತಾ ಬಂದಿದ್ದೇವೆ. ಭಗವಂತನನ್ನು ನಮಗೆ ಪುರಾಣ ಪುರುಷರು, ಹಿರಿಯರು, ಶಾಸ್ತ್ರಕಾರರು ಎಲ್ಲ ತೋರಿಸಿಕೊಟ್ಟದ್ದು ಹೇಗೆ ಅಂತ ಹೇಳಿದರೆ, ಭಗವಂತ ನಿರ್ಗುಣ, ನಿರ್ವಿಕಾರ, ಅವನಿಗೆ ಯಾವುದೇ ರೂಪ ಸ್ವರೂಪ ಅನ್ನುವಂಥದ್ದಿಲ್ಲ. ಹಾಗಾದರೆ ನಾವು ಯಾಕೆ ಈ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿದರೆ, ತಿಳಿದವರು ಹೇಳಿದಂಥ ಮಾತು, ಶಾಸ್ತ್ರಗಳು ಹೇಳುವಂಥ ವಚನ, ಸಗುಣ ಸಾಕಾರ ರೂಪದಿಂದ ಭಗವಂತನನ್ನು ಕಂಡಂತಹ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಮಾಡಿದರು. ಭಗವಂತನ ಸೇವೆ ಮಾಡಬೇಕು ಅಂತ. ಈ ರಂಗಪೂಜೆಯೋ ಭಜನೆಯೋ ಇತ್ಯಾದಿ ಭಗವಂತನಿಗೆ ಬೇಕು ಅಂತ ಅರ್ಥ ಅಲ್ಲ, ನಮ್ಮ ಒಳಿತಿಗೋಸ್ಕರ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಭಗವಂತನ ಸ್ಥಿತಿ ಹೇಗೆ ಅಂತ ಹೇಳಿದರೆ, ಅತ್ಯದಿಷ್ಟ ದಶಾಂಗುಲಂ ಅಂತ ಹೇಳಿದ್ದಾರೆ. ನೀವೆಷ್ಟು ಹತ್ತಿರ ಹೋಗ್ತೀರಿ ಅದಕ್ಕಿಂತ 10 ಹೆಜ್ಜೆ ಮೇಲಕ್ಕೆ ನಿಲ್ತಾನಂತೆ. ಯಾಕೆ ಅಂತ ಹೇಳಿದರೆ, ಭಕ್ತೋದ್ಧಾರಕನಾದಂಥ ಭಗವಂತನ ಉದ್ದೇಶವೇ ಎಲ್ಲರನ್ನು ಮೇಲಕ್ಕೆತ್ತುವುದು. ಹಾಗಾಗಿ ಮೇಲಕ್ಕೆತ್ತುವುದಂದ್ರೆ ಏನು, ನಮಗೆ ಅರ್ಥ ಆಗೋದು ಮೇಲೆ ಎತ್ತರ ಅಂತ, ಅದಲ್ಲ. ಮಾನಸಿಕವಾದಂತಹ ತೊಳಲಾಟಗಳನ್ನು ಕಡಿಮೆಗೊಳಿಸಿ ಜೀವನದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅನ್ನುವ ರೀತಿಯಲ್ಲಿ ಎತ್ತರದಲ್ಲಿರುವಂಥ ಭಗವಂತ ನಮ್ಮನ್ನು ಎತ್ತರಕ್ಕೆ ಕರೀತಾನೆ ಅಂತ ಅದರ ಸಂಕೇತ. ಇವತ್ತು ಅಂತಹ ವಿಶಿಷ್ಟವಾದ ಸೇವೆಯನ್ನು ನಮ್ಮ ರಾಮ ಗಣೇಶ್ ಪ್ರಭು ಅವರು ಮತ್ತು ಅವರ ಮನೆಯವರು ಸೇರಿ ಈ ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡಿದ್ದಾರೆ. ಭಜನಾ ಸೇವೆ ನಡೆದಿದೆ. ಭಜನಾ ಸೇವೆ ಭಗವಂತನಿಗೆ ಶ್ರೀರಂಗಪೂಜೆ, ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪೂಜೆ ರಂಗಪೂಜೆ ಅಂತ. ಗೋಪಾಲಕೃಷ್ಣ ಇಂತಹ ಸೇವೆಯಿಂದ ಸಂತುಷ್ಟನಾಗ್ತಾನೆ ಅಂತ ಯಶೋಧ ದೇವಿಯ ಒಂದು ಬಹಳ ಸಂತೋಷದ ಕಾರ್ಯಕ್ರಮ ಇದು ಅಂತ ಕೊಂಡಾಡಿದ್ದಾರೆ. ಪುಟ್ಟ ಮಗು ಇರುವಾಗ ಕೃಷ್ಣನನ್ನು ಬಹಳ ಮಮತೆಯಿಂದ, ಕೊಂಡಾಟ ಅಂತ ಹೇಳ್ತೇವೆ, ಪ್ರೀತಿಯಿಂದ ರಂಗ 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 ಅಂತ ಕರೀತಾ ಇರುವಂತೆ. ಆ ರಂಗನಿಗೆ ಪೂಜೆ ಮಾಡುವಂಥದ್ದೇ ಶ್ರೀರಂಗಪೂಜೆ. ಆ ರಂಗಪೂಜೆಯ ವಿಶೇಷವಾದಂಥ ಮಹತ್ವಗಳಿದೆ. ಆ ಮಹತ್ವವೆಲ್ಲವೂ ನಮ್ಮ ಮನಸ್ಸಿಗೆ ತಿಳುವಳಿಕೆಗೆ ಬಂದಾಗ ನಮ್ಮಲ್ಲಿ ಒಂದು ರೀತಿಯ ಧನ್ಯತಾ ಭಾವ, ಸಾರ್ಥಕತೆಯ ಭಾವ ಬರ್ತದೆ. ಹಾಗಾಗಿ ಇವತ್ತು ಸಮರ್ಪಿಸಿದಂತಹ ಭಜನಾ ಸೇವೆ, ಶ್ರೀರಂಗಪೂಜಾ ಸೇವೆ ಅನೇಕ ಹೆಚ್ಚು ಕಡಿಮೆಗಳೇನಾದರೂ ಇದ್ದರೆ ಭಗವಂತ ಅದನ್ನು ಕ್ಷಮಿಸಬೇಕು. ಮಾಡಿದಂಥ ಕಿಂಚಿತ್ ಸೇವೆಯನ್ನು ಸಂತೋಷದಿಂದ ಸಹಸ್ರಾಧಿಕವಾಗಿ ಸ್ವೀಕಾರ ಮಾಡಿಕೊಂಡು ರಾಮಗಣೇಶ ಪ್ರಭು ಮತ್ತು ಅವರ ಕುಟುಂಬಸ್ಥರು, ಮನೆಯವರು ಏನು ಸತ್ಸಂಕಲ್ಪವನ್ನು ಮಾಡ್ತಾರೆ ಅದೆಲ್ಲವನ್ನು ಈಡೇರಿಸಿಕೊಟ್ಟು ಹೋದಲ್ಲಿ ಬಂದಲ್ಲಿ ವಿಜಯವನ್ನು ಅನುಗ್ರಹಿಸಿ, ಈ ಕ್ಷೇತ್ರದ ಪ್ರಸಾದ ನಮಗೆ ಒಳ್ಳೆಯದನ್ನು ಮಾಡಿದೆ, ಇದರಿಂದ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವಂಥ ಸತ್ಯ ವಚನ ಅವರಲ್ಲಿ ಬರುವಂತೆ ಪೂರ್ಣ ಅನುಗ್ರಹವನ್ನು ಮಾಡಿ, ಎಂತಹ ದೋಷಗಳಿದ್ದರೂ ಕೂಡ ಅದನ್ನು ಪೂರ್ತಿ ಪರಿಹರಿಸಿ ಸಂತೋಷದಿಂದ ಜೀವನವನ್ನು ನಡೆಸುವಂತಹ ಸೌಭಾಗ್ಯವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಾಮಗಣೇಶ ಪ್ರಭು ಮತ್ತು ಕುಟುಂಬಸ್ಥರನ್ನು, ಭಜನಾ ತಂಡದ ನಮ್ಮ ಬಂಧುಗಳನ್ನು, ಎಲ್ಲ ನಮ್ಮ ಸಮಾಜದ ಬಂಧುಗಳನ್ನು ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಮಹಾಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಮಾಡುವಂಥ ಭಕ್ತಿಯ ಪ್ರಾರ್ಥನೆ. ಎಲ್ಲರೂ ಹೇಳಿ: ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಪಂಚಕಥೆಯಲ್ಲ